ಹಾಸನ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಅನರ್ಹ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭಾ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಿಗ್ ಬ್ರೇಕಿಂಗ್ ನ್ಯೂಸ್. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯಕ್ಕೀಡಾಗಿದ್ದಾರೆ ಕುಮಾರಸ್ವಾಮಿ ಅವರು, ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಹಾಗೆ ರಾಜ್ಯ ರಾಜಕೀಯದಲ್ಲಿ ಈ ಆಪರೇಷನ್ ಹಸ್ತ ಅನ್ನೋ ವಿಚಾರ ಜೆಡಿಎಸ್ ಪಕ್ಷದಲ್ಲೂ ಕೂಡ ಒಂದಷ್ಟು ಸಂಚಲನಕ್ಕೆ ಕಾರಣವಾಗಿದ್ದು, ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ್ತೊಂದು ಬಿಗ್ ಶಾಕಿಂಗ್ ನ್ಯೂಸ್. ಪ್ರಜ್ವಲ್ ರೇವಣ್ಣ ಅವರು ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣಮೂರ್ತಿ. ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಬೇರೆನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರತಿನಿಧಿಯ ಸಂಪರ್ಕ ಕಡಿತವಾಗಿದೆ. ಅವರನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸಲಾಗಿದೆ ಅನ್ನೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು. ಒಂದಷ್ಟು ಆರೋಪಗಳು, ಅದರಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಅವರ ಆಯ್ಕೆ ಪ್ರಕ್ರಿಯೆಯೇ ಅಸಿಂಧು ಅನ್ನೋ ರೀತಿಯ ವಾದಗಳು ಕೂಡ ಕೇಳೋಕ್ ಸಿಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು. ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ತಾವು ಕೂಡ ಅದನ್ನ ಗಮನಿಸ್ತಾ ಇದ್ದೀರಿ. ಹೈಕೋರ್ಟ್ ನ್ಯಾಯಮೂರ್ತಿ ಕೆ ನಟರಾಜನ್ ಅವರಿಂದ ಮಹತ್ವದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವದ ಆದೇಶ. ರಾಜ್ಯದಲ್ಲಿನ ಜೆಡಿಎಸ್ನ ಏಕೈಕ ಲೋಕಸಭಾ ಸ್ಥಾನ ಕೂಡ ಆ ಮೂಲಕ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಜೆಡಿಎಸ್ಗೆ ಎದುರಾಗಿರೋದು. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಸಂಸತ್ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ವಿಚಾರ ಇದು. ಅವರ ಈ ಸಂಸತ್ ಸ್ಥಾನದ ಆಯ್ಕೆ ಪ್ರಕ್ರಿಯೆ ಬಗ್ಗೆನೇ ಸಾಕಷ್ಟು ಚರ್ಚೆಗಳು, ವಿವಾದಗಳಾಗಿತ್ತು. ಇದೀಗ ಹೈಕೋರ್ಟ್ನ ಮಹತ್ವದ ಆದೇಶ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗಿಯೂ ಸ್ಮಿತಾ, ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂದಿಂದನೂ ಕೂಡ ಒಂದು ಕಂಟಕ ಎದುರಾಗಿತ್ತು. ಅದು ಲೋಕಸಭಾ ಸ್ಪರ್ಧೆ ವೇಳೆಯಲ್ಲಿ ಅನಧಿಕೃತವಾಗಿ ಅವರು IT ರಿಟರ್ನ್ಸ್ ಅನ್ನ ಫೈಲ್ ಮಾಡಿದ್ದಾರೆ ಎಂಬಂತಹ ಹಿನ್ನೆಲೆಯಲ್ಲಿ ವಕೀಲ KDP ದೇವರಾಜೇಗೌಡ ಮತ್ತು ಈಗಿನ ಹಾಲಿ ಶಾಸಕರಾಗಿರುವಂತಹ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿದ್ದರು ಎ ಮಂಜು ಅವರು ಹೈಕೋರ್ಟ್ ನಲ್ಲಿ ಒಂದು ದಾವೆಯನ್ನ ಹೂಡಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವರು ಪ್ರಶ್ನೆ ಮಾಡಿದ್ರು. ಅದು ಇದೀಗ ಒಂದು ಮಾಹಿತಿ ಬರ್ತಿರ್ತಕ್ಕಂಥ ಅಚ್ಚರಿಯ ಮಾಹಿತಿ ಮತ್ತು ಹೈಕೋರ್ಟ್ ನ ಆರ್ಡರ್ಸ್ ಏನಿದೆ, ಇವತ್ತು ಅನರ್ಹಗೊಳಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ MP ಸ್ಥಾನದಿಂದ ಅನರ್ಹಗೊಳಿಸಿದ್ದಾರೆ ಎಂಬಂತಹ ಮಾಹಿತಿ ಈಗ ಎಲ್ಲರೂ ಕೂಡ ಅಚ್ಚರಿಯನ್ನ ಮೂಡಿಸಿರ್ತಕ್ಕಂಥದ್ದು. ಈಗ ಯಾಕಂತ ಹೇಳಿದ್ರೆ ಎ ಮಂಜು ಅವರು ಈಗಾಗಲೇ JDS ಪಕ್ಷವನ್ನ ಸೇರಿದ್ದಾರೆ. ಈಗ ಯಾವ ಕೇಸ್ ನಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಅನರ್ಹತೆ ಸಿಕ್ಕಿದೆ ಮತ್ತು ಯಾವೆಲ್ಲ ಮೆರಿಟ್ಸ್ ಮೇಲೆ ಇವರು ಅನರ್ಹಗೊಂಡಿದ್ದಾರೆ ಎಂಬುದು ಕೂಡ ಈಗ ಕೋರ್ಟ್ ಇಂದ ಆದೇಶ ಹೊರಬಂದ ನಂತರದಲ್ಲಿ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಚುನಾವಣೆಗೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಏನ್ ನಡೀತಿದೆ ಇದಕ್ಕೆ ಈಗಾಗಲೇ ಬರದ ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ. ಈಗ ಅವರಿಗೆ ಈ ಒಂದು ಅನರ್ಹತೆ ಎದುರಾಗಿರೋದ್ರು. ಈ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ರಾಜಕೀಯ ವಿಶ್ಲೇಷಣೆ ಮಾಡಬೇಕು ಮತ್ತು ಈ ಒಂದು ಹೈಕೋರ್ಟ್ ನ ಜಡ್ಜ್ಮೆಂಟ್ ಯಾವ ರೀತಿಯಾಗಿದೆ ಎಂಬುದು ಈಗ ನಾವು ಓದಿದ ನಂತರದಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಈಗ ದೊಡ್ಡ ಪ್ರಶ್ನೆ ಅದೇ ಅಲ್ವಾ, ಇದ್ದಿದ್ದು ಒಂದೇ ಸ್ಥಾನ, ಇನ್ನೇನು ಕೆಲವೇ ತಿಂಗಳು ಉಳಿದಿದೆ ಲೋಕಸಭಾ ಚುನಾವಣೆಗೆ. ಜೆಡಿಎಸ್ ನ ಕತೆ ಏನು ಅಂತ ಹೇಳಿ ಟೂ ಅರ್ಲಿ ಬಟ್ ಸ್ಟಿಲ್ ಯಾರಾದ್ರೂ ರಿಯಾಕ್ಟ್ ಮಾಡ್ತಿದ್ದಾರಾ ಜೆಡಿಎಸ್ ನ ಕಡೆಯಿಂದ? ಒಂದ್ ಕಡೆ ಕುಮಾರಸ್ವಾಮಿ ಅವರ ಅನಾರೋಗ್ಯದ ಪರಿಸ್ಥಿತಿ, ಖಂಡಿತವಾಗೂ ಈ JDS ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ JDS ಪಕ್ಷ ಗೆದ್ದಿತ್ತು. ಆದ್ರೆ ಈ ಬಾರಿ ಕೂಡ ಹಾಸನಲ್ಲಿ ಬಿಗಿಡಿತವನ್ನ ಸಾಧಿಸಬೇಕು ಎಂಬ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ತಮ್ಮ ಕಾರ್ಯಕರ್ತರನ್ನ ಕಟ್ಕೊಂಡು ಪಡೆಯನ್ನ ಕಟ್ಕೊಂಡು ಸನ್ನದ್ಧರಾಗ್ತಿದ್ರು. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ನಾನೇ ಸ್ಪರ್ಧೆ ಮಾಡ್ತೀನಿ ಎಂಬಂತ ಇಂಗಿತವನ್ನ ಕೆಲವು ಕಡೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ಒಂದು ದೊಡ್ಡ ಹೊಡೆತವನ್ನ ಹೈಕೋರ್ಟ್ ಮೂಲಕವಾಗಿ ಈಗ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿರ್ತಕ್ಕಂಥ ಅನರ್ಹತೆ ಆದ್ರೆ ಇದ್ದಂತ ಒಂದು ಸ್ಥಾನವನ್ನು ಕೂಡ JDS ನವರು ಕಳ್ಕೊಳ್ತಾರೆ. ಅದಲ್ಲದೆ ಮುಂದಿನ ಬಾರಿ ಏನಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಎಂಬಂತಹ ಏನಾದ್ರು ಆರ್ಡರ್ಸ್ ನಲ್ಲಿ ಏನಾದ್ರು ಅದನ್ನು ಉಲ್ಲೇಖ ಮಾಡಿದ್ರೆ ಮುಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನೂ ಕೂಡ ಸಂಕಷ್ಟ ಎದುರಾಗಿದ್ರು. ಇನ್ನೊಬ್ಬ ಪರ್ಯಾಯ ಅಭ್ಯರ್ಥಿನ ಜೆಡಿಎಸ್ ನವರು ಹುಡುಕೋಬೇಕಾದಂತಹ ಸನ್ನಿವೇಶ ಈಗ ಹಾಸನದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಸ್ಮಿತಾ, ಈ ಅಫಿಡವಿಟ್ ಸಲ್ಲಿಕೆ ಆ ಸಂದರ್ಭದಲ್ಲಿ ಆದ ಆರೋಪಗಳು ದೇವರಾಜೇಗೌಡರು ಮಾಡಿದ ಆರೋಪ ಅಂದ್ರೆ 15 ವರ್ಷದಲ್ಲಿ ಇರಬೇಕಾದ್ರೆ ಅವರಿಗೆ ಕ್ರೋಸ್ ಟುಗೆದರ್ ಪ್ರಾಪರ್ಟಿ ಅನ್ನೋ ರೀತಿಯ ಮಾಹಿತಿಗಳು, ಇದನ್ನೆಲ್ಲ ಮತ್ತೊಮ್ಮೆ ಕ್ವಿಕ್ ಆಗಿ ರೀಕಾಲ್
ಮಾಡ್ತಾ ಹೋಗೋದಾದ್ರೆ, ಯಾವ ರೀತಿ ಆರೋಪ ಅದಾದ ನಂತರದಲ್ಲಿ ಈ ಕಾನೂನು ಸಮರಗಳನ್ನ ಯಾವ ರೀತಿ ಫೇಸ್ ಮಾಡ್ತಾ ಬಂದ್ರು ಪ್ರಜ್ವಲ್ ರೇವಣ್ಣ, ಅದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗಿಯೂ ಸ್ಮಿತಾ, ಹೊಳೆನರಸೀಪುರದಲ್ಲಿ ಚೆನ್ನಾಂಬಿಕಾ ಥಿಯೇಟರ್ ಏನಿದೆ, ಆ ಥಿಯೇಟರ್ನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅದಲ್ಲದೆ ಸಾಲವನ್ನ ಏನ್ ಪ್ರಜ್ವಲ್ ರೇವಣ್ಣವರು ಸಾಲವನ್ನ ತನ್ನ ತಾತನ ಬಳಿ ಆಗಿರ್ಬೋದು, ತಂದೆಯ ಬಳಿ ಆಗಿರ್ಬೋದು, ಅವರು ಸಾಲವನ್ನ ಏನ್ ಪಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಸುಳ್ಳು ದಾಖಲಾತಿಯನ್ನ ಪಡ್ಕೊಂಡಿದ್ದಾರೆ. ಅವರು 18 ವರ್ಷ ಆಗೋಕ್ಕೂ ಮುಂಚೆನೆ ಕೂಡ ಅವರು ವ್ಯವಹಾರವನ್ನು ಶುರು ಮಾಡಿದ್ದಾರೆ. ಅವರು ಅಲ್ಲಿಂದನೇ 15-16 ವರ್ಷದಲ್ಲಿ ಇಷ್ಟೊಂದು ಆದಾಯವನ್ನು ಗಳಿಸಲಿಕ್ಕೆ ಎಲ್ಲಿಂದ ಅವರಿಗೆ ಮೂಲವಾಗಿ ಎಲ್ಲಿಂದ ಬಂತು ಎಂಬಂತದ್ದು ಕೂಡ ಹೈಕೋರ್ಟ್ ನಲ್ಲಿ ದೇವರಾಜೇಗೌಡ ಪ್ರಶ್ನೆ ಮಾಡಿದ್ರು. ಆದ್ರೆ ಇದೀಗ ಈ ಎಲ್ಲಾ ಮೆರಿಟ್ಸ್ ಗಳ ಮೇಲೆ ಹೈಕೋರ್ಟ್ ಈಗ ಅವರ ಸ್ಥಾನವನ್ನ ಅನರ್ಹಗೊಳಿಸಿದೆ ಎಂಬಂತಹ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು ಸ್ಮಿತಾ. ಈಗ ಇನಿಷಿಯಲಿ ಈ ಒಂದು ವಿಚಾರವನ್ನ ಕೋರ್ಟ್ ನ ಮೆಟ್ಟಿಲಿಗೆ ತೆಗೆದುಕೊಂಡು ಹೋದಾಗ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರ್ಲಿಲ್ಲ ಕೂಡ. ಅದಾದ ನಂತರದಲ್ಲಿ ಅನೇಕ ವರ್ಷಗಳು ಈ ಸಂಸದ ಸ್ಥಾನವನ್ನ ಅಲಂಕರಿಸಿದ್ರು, ಅದನ್ನ ಅನುಭವಿಸಿದ್ರು ಕೂಡ ಪ್ರಜ್ವಲ್ ರೇವಣ್ಣ. ಈಗ ಅಟ್ ಪರ್ಟಿಕ್ಯುಲರ್ ಈಗ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ನಿಂತು ಈ ಒಂದು ಆದೇಶವನ್ನ ಕೋರ್ಟ್ ಹೊರ ಹಾಕ್ಲಿಕ್ಕೆ, ಇದ್ರ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಸ್ಮಿತಾ, ಖಂಡಿತವಾಗಿಯೂ ಏನು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಪ್ರಜ್ವಲ್ ರೇವಣ್ಣ ಏನ್ ಗೆದ್ರು, ಅಲ್ಲಿಂದ ಸುಮಾರು 1-1.5 ವರ್ಷಗಳ ಕಾಲ ಅವರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿದ್ದು ಇದೇ ಕೇಸ್ ವಿಚಾರ. ಹೈಕೋರ್ಟ್ ನಲ್ಲಿ ಏನು ಮೂಲ ದಾಖಲಾತಿಗಳು ಸರಿ ಇಲ್ಲ ಎಂಬಂತದನ್ನ ಏನು ಕೋರ್ಟ್ ವಜಾ ಮಾಡ್ತು, ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಈ ಒಂದು ಕೇಸ್ ದಾಖಲಾಯಿತು. ಅಲ್ಲಿಂದ ಮತ್ತೆ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಕೊಟ್ರು. ಅದಾದ ನಂತರದಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು. ಸುಮಾರು 1 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಲಸವನ್ನ ಮಾಡ್ಲಿಕ್ಕೆ ಆಗಿಲ್ಲ. ಬರೀ ಕೋರ್ಟ್ ವಿಚಾರಗಳಿಗೆ ಕೂಡ ಅವರು ತಲೆ ಕೆಡಿಸ್ಕೊಂಡು 1 ವರ್ಷ ಹೈಕೋರ್ಟ್ಗೆ ತಿರುಗಿ ಅಲ್ಲಿ ತನ್ನ ಮೂಲಕವಾಗಿ ವಕೀಲರ ಮೂಲಕವಾಗಿ ಸುಮಾರು ಅಫಿಡವಿಟ್ಗಳನ್ನ ಸರಿಪಡಿಸಿದ್ರು ಕೂಡ ಈಗ ಕೇಸ್ ಸುಮಾರು 4 ವರ್ಷಗಳ ಕಾಲ ಕೇಸ್ ನಡೆದಿದೆ. ಅದಾದ ನಂತರದಲ್ಲಿ ಈಗ ಅವ್ರಿಗೆ ಅನರ್ಹತೆ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದು ಈಗ ಅಚ್ಚರಿ ಕೂಡ ಮೂಡಿರ್ತಕ್ಕಂಥದ್ದು ಸ್ಮಿತಾ. ಈಗ ಹಾಸನ ವ್ಯಾಪ್ತಿಯಲ್ಲಿ ಸಹಜವಾಗಿ ಜೆಡಿಎಸ್ ವಲಯದಲ್ಲಿ ಬಹಳಷ್ಟು ಒಂದ್ ರೀತಿಯ ಚಿಂತಾಕ್ರಾಂತ ಪರಿಸ್ಥಿತಿ. ಯಾಕಂದ್ರೆ ಇದ್ದಿದ್ದು ಇಡೀ ರಾಜ್ಯಕ್ಕೆ ಗಮನಿಸಿದಾಗ ಒಂದೇ ಒಂದು ಲೋಕಸಭಾ ಸೀಟ್, ಆ ಒಂದು ಸಂಸದ ಸ್ಥಾನವನ್ನ ಕೂಡ ಕಳ್ಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಕೆಲವೇ ತಿಂಗಳಲ್ಲಿ ಚುನಾವಣೆ ಇರೋ ಸಂದರ್ಭದಲ್ಲಿ. ಸೊ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಜೆಡಿಎಸ್ ಪಾಳ್ಯದಲ್ಲಿ ಯಾವ ರೀತಿ ಚಟುವಟಿಕೆ ಆಗ್ತಾ ಇದೆ, ಏನೆಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಕೃಷ್ಣಮೂರ್ತಿ? ಈಗಷ್ಟೇ ಈ ಒಂದು ಹೈಕೋರ್ಟ್ ಪ್ರಜ್ವಲ್ ರೇವಣ್ಣವರ ಅನರ್ಹತೆಗೊಳಿಸಿದೆ ಎಂಬಂತ ಮಾಹಿತಿ ಎಲ್ಲರಿಗೂ ಕೂಡ ಈಗ ಹರಿದಾಡ್ತಿರ್ತಕ್ಕಂಥದ್ದು. ಅವರ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಇದೊಂದು ಬರಸಿಡಿಲು ಬಡ್ದಂತಾಗಿದೆ. ಯಾಕಂತ ಹೇಳಿದ್ರೆ ಇದ್ದವ್ರು ಒಬ್ಬರೇ ಸಂಸದ, ಇಡೀ ಹಾಸನ ಜಿಲ್ಲೆ ಒಂದು ಬಿಟ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಜೆಡಿಎಸ್ ನವರು ಸಂಸದರನ್ನ ಹೊಂದಿಲ್ಲ. ಅದರಲ್ಲೂ ಕೂಡ ಮಂಡ್ಯದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನಪ್ಪಿದ್ರು, ಆ ನೋವನ್ನೇ ಇನ್ನೂ ಕೂಡ ಜೆಡಿಎಸ್ ಮರೆಯಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ಈಗ ಅವರ ತಮ್ಮನೇ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವರಿಗೂ ಈ ಪರಿಸ್ಥಿತಿ ಬಂದಿರೋದ್ರಿಂದ ಈಗ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದೋ ಇಲ್ವೋ ಎಂಬಂತದ್ದು ಕೂಡ ಈಗ ನಾವು ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ. ನಾವು ಕೋರ್ಟ್ ನ ಜಡ್ಜ್ಮೆಂಟ್ ಅನ್ನು ಏನ್ ನೋಡ್ತೀವಿ, ಅದರಲ್ಲಿ ಮುಂದೆ ಏನಾದ್ರು 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಎಂಬಂತದ್ದು ಏನಾದ್ರು ಉಲ್ಲೇಖವನ್ನ ಕೋರ್ಟ್ ಹೇಳಿದ್ರೆ ಇನ್ನೂ ಕೂಡ ಜೆಡಿಎಸ್ ನವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸ್ಮಿತಾ. ರೈಟ್, ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇರಿ ಕೃಷ್ಣಮೂರ್ತಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಹಾಸನ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಆ ಸಂಸತ್ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ. ಹೈಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಹೊರಹಾಕಿದೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನ ಸಲ್ಲಿಕೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಆದ ಸಂದರ್ಭದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಾನೂನಾತ್ಮಕ ಹೋರಾಟವನ್ನ ನಡೆಸಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಹಾಕಿದೆ. ಆದಾಯಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿಯನ್ನ, ಸುಳ್ಳು ಮಾಹಿತಿಯನ್ನ ಸಲ್ಲಿಕೆ ಮಾಡಿದ್ರು ಅನ್ನೋ ಪ್ರಕರಣ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಸಂಸತ್ ಸ್ಥಾನವನ್ನ ಅನರ್ಹಗೊಳಿಸುವಂತೆ ಮಾಡಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ವಕೀಲರಾದ ಸಂಕೇತ್ ಏಣಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಚರ್ಚೆಗೆ, ಹಾಗೆ ಒಂದ್ ರೀತಿಯಲ್ಲಿ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಗ್ರಾಸವಾಗಿದ್ದು, ಬಟ್ ಇದು ಕೋರ್ಟ್ ನಿಂದ ಇದೀಗ ಅನರ್ಹರು ಪ್ರಜ್ವಲ್ ರೇವಣ್ಣ ಅನ್ನೋ ತೀರ್ಪು ಹೊರಬಿದ್ದಿದೆ. ಸಹಜವಾಗಿರೋ ಮೊದಲ ಕುತೂಹಲದ ಪ್ರಶ್ನೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಎಬಿಲಿಟಿಯನ್ನ ಅಥವಾ ಅರ್ಹತೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಹೊಂದಿದ್ದಾರಾ ಇಲ್ವಾ ಅಂತ ಹೇಳಿ. ಈಗ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಈ ಡಿಸ್ಕ್ವಾಲಿಫಿಕೇಶನ್ ಆರ್ಡರ್ ಏನಿದೆ ಇದನ್ನ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದನ್ನ ಡಿಸ್ಕ್ವಾಲಿಫಿಕೇಶನ್ ಏನಾದ್ರೂ ಸ್ಟೇ ಆಯ್ತು ಅಂತಂದ್ರೆ ಅವರು MP ಆಗಿ ಮುಂದುವರಿತಾರೆ. ಈ ಡಿಸ್ಕ್ವಾಲಿಫಿಕೇಶನ್ ಏನ್ ಜಜ್ಮೆಂಟ್ ಆಗಿದೆ ಇದು ಏನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ತಡೆಯಾಜ್ಞೆ ಬರ್ದೆ ಅಂದ್ರೆ ಅವ್ರ ಡಿಸ್ಕ್ವಾಲಿಫಿಕೇಶನ್ ಏನಿದೆ ಪ್ರಶ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿದ್ರು ಕೂಡ
ಸ್ಟೇ ಆಗದೆ ಇದ್ದಂತ ಪಕ್ಷದಲ್ಲಿ ಅವ್ರು ಡಿಸ್ಕ್ವಾಲಿಫಿಕೇಶನ್ ಮುಂದುವರಿತಿದೆ. ಆ ನಂತರ ಅಲ್ಲಿ ಇಲೆಕ್ಷನ್ ಮಾಡ್ಲೇಬೇಕಾಗ್ತದೆ 6 ತಿಂಗಳ ಒಳಗಾಗಿ ಅಂತ ಕಾನೂನಿದೆ. ಓಕೆ ಬಟ್ ಇದು ಒಂದು ವಿಚಾರ. ಓಕೆ ಓಕೆ ಎರಡನೇ ವಿಚಾರ ಬಂದು ಅವರ ಅಫಿಡವಿಟ್ ನಲ್ಲಿ ಕೆಲವೊಂದು ಲೋಪದೋಷಗಳಿದಾವೆ ಅನ್ನೋದನ್ನ ಕಾನೂನಲ್ಲಿ ಪ್ರಶ್ನಿಸಲಾಗಿತ್ತು. ಅವರ ಪ್ರಕಾರ ಅವ್ರ ಅಫಿಡವಿಟ್ ಎಲ್ಲ ಸರಿ ಇತ್ತು, ಕಾನೂನಾತ್ಮಕವಾಗಿತ್ತು ಅನ್ನೋದು ಅವ್ರಿಗಿದೆ. ಅದು ಪರಿಗಣನೆ ಅಕಸ್ಮಾತ್ ಕೋರ್ಟ್ ಸರಿಯಾಗಿ ಮಾಡಿಲ್ಲ ಅನ್ನೋದಾಗಿದ್ರೆ ಅವ್ರ ವಾದ. ಅದನ್ನ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರವನ್ನು ಮಂಡಿಸಿ ಅದ್ರ ಬಗ್ಗೆ ಅವರು ತಡೆಯಾಜ್ಞೆಯನ್ನು ಪಡಿಬಹುದು. ಆದ್ರೆ ಅಕಸ್ಮಾತ್ ಅವ್ರು ಏನಾದ್ರು ತಪ್ಪು ಅಫಿಡವಿಟ್ ಕೊಟ್ಟಿದಲ್ಲಿ, ತಪ್ಪು ಅಫಿಡವಿಟ್ ಕೊಟ್ಟಿರೋದು ಒಂದನ್ನೇ ಆಧಾರವಾಗಿಟ್ಕೊಂಡು ಜಜ್ಮೆಂಟ್ ಬರ್ತಿದ್ರೆ ಅವ್ರ ಅಫಿಡವಿಟ್ ಸರಿನೋ ತಪ್ಪು ಅನ್ನೋದು ಇನ್ನು ಪುನರ್ವಿಮರ್ಶೆ ಆಗ್ಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಮುಂದೆ. ಅವಾಗ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನ ತಗೊಳುತ್ತೆ, ಸ್ಟೇ ಕೊಡ್ಬೇಕು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ನೋಡಿ ಮುಂದೆ ಹೇಳ್ಬಹುದು. ಓಕೆ, ಈಗ ಸುಪ್ರೀಂ ಕೋರ್ಟ್ ಹೋಗೋ ಆಪ್ಷನ್ ಇದ್ರೂ ಕೂಡ ಆ ಸುಪ್ರೀಂ ಕೋರ್ಟ್ ನಿಂದಲೂ ತತ್ಕ್ಷಣಕ್ಕೆ ಇದ್ರ ಬಗ್ಗೆ ಹಿಯರಿಂಗ್ ಆಗಿ ಆದೇಶ ಅಥವಾ ಇಂಟ್ರಿಮ್ ಆರ್ಡರ್ ಬರುತ್ತೆ ಅನ್ನೋ ನಿರೀಕ್ಷೆ ಸಹಜವಾಗಿರೋದಿಲ್ಲ. ಇನ್ನೇನು 7-8 ತಿಂಗಳು ಅಂತ ಹೇಳಿ ಕೌಂಟ್ ಮಾಡ್ಲಾಗ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಗೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಅಂದ ತಕ್ಷಣಕ್ಕೆ ಇಲ್ಲಿನ ಎಲೆಕ್ಷನ್ ಪ್ರಕ್ರಿಯೆಗಳಲ್ಲಿ ಏನಾದ್ರೂ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತಾ ಅಂತ ಹೇಳಿ. ಎನಿವೇ ಐ ಹ್ಯಾವ್ ಕ್ವೆಶ್ಚನ್, ಸೊ ಐ ಕ್ಯಾನ್ ಕಂಟೆಸ್ಟ್ ಅನ್ನೋ ರೀತಿಯ ಆಪ್ಷನ್ ಇರುತ್ತಾ ಅವ್ರ ಮುಂದೆ? ಈಗ 2 ಆಪ್ಷನ್ಸ್ ಬರುತ್ತೆ. ಒಂದು, ಈಗ ಡಿಸ್ಕ್ವಾಲಿಫಿಕೇಶನ್ ಇಮಿಡಿಯೇಟ್ ಪ್ರಶ್ನಿಸಿದ್ರು ಅಂತಂದ್ರೆ ಅದರಲ್ಲಿ ಸ್ಟೇ ಆಯ್ತು ಅಂದ್ರೆ ಆಟೋಮೆಟಿಕಲಿ ಅವರು MP ಆಗಿನೇ ಮುಂದುವರಿತಾರೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆಗುವವರೆಗೆ. ಇದು ಒಂದು ವಿಚಾರ. ಅಕಸ್ಮಾತ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆರ್ಡರ್, ಸಸ್ಪೆನ್ಷನ್ ಅಥವಾ ಸ್ಟೇ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿದ್ರು ಕೂಡ ಅದರಿಂದ ಅವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಡಿಸ್ಕ್ವಾಲಿಫಿಕೇಶನ್ ಮುಂದುವರಿತದೆ. ಆಗಿದ್ದ ಪಕ್ಷದಲ್ಲಿ ಅಲ್ಲಿ ವೇಕೆನ್ಸಿ ಅಂತ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಆ ಜಾಗಕ್ಕೆ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ವೇಕೆನ್ಸಿ ಅಂತ ಕ್ರಿಯೇಟ್ ಆಗುತ್ತೆ. ವೇಕೆನ್ಸಿ ಕ್ರಿಯೇಟ್ ಆದಾಗ ಅದು 6 ತಿಂಗಳ ಒಳಗಡೆ ಅದನ್ನ ಇಲೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಕಾನೂನು ಇರೋದು. ಇಲೆಕ್ಷನ್ ಕಮಿಷನ್ ಅವರು ನೋಟಿಫೈ ಮಾಡೋಕ್ಕಿಂತ ಪೂರ್ವದಲ್ಲಿ ಸುಪ್ರೀಂ ಕೋರ್ಟ್ ಏನಾದ್ರೂ ಇದನ್ನ ತೀರ್ಮಾನ ಮಾಡಿ ಒಂದು ಇಂಟ್ರಿಮ್ ಆರ್ಡರ್ ಆದ್ರೂ ಕೊಡ್ಬೇಕಾಗ್ತದೆ ಕನಿಷ್ಠ ಪಕ್ಷ. ಅಕಸ್ಮಾತ್ ಅದನ್ನ ಕೊಡದೆ ಹೋದ ಅಂದ್ರೆ ಇದು ಇಲೆಕ್ಷನ್ ಆಗ್ಲೇಬೇಕಾಗ್ತದೆ. ಅದು ಎಂತ ಸಂದರ್ಭದಲ್ಲಿ ಪೀರಿಯಡ್ ಜಾಸ್ತಿ ಇತ್ತು, ಟೀನವರ್ ಇನ್ನೂ ಜಾಸ್ತಿ ಇದ್ದಂತ ಪಕ್ಷದಲ್ಲಿ ಇಲೆಕ್ಷನ್ ಮಾಡ್ಲೇಬೇಕಾಗ್ತದೆ. ಈಗಾಗಲೇ ಸದ್ಯ ಪರಿಸ್ಥಿತಿಯಲ್ಲಿ ಕೇಂದ್ರದವ್ರು ಈಗಾಗಲೇ ಅರ್ಲಿ ಎಲೆಕ್ಷನ್ ಹೋಗ್ಬೇಕು ಅಂತ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾಗ ಈಗ ಇಲೆಕ್ಷನ್ಗಳ ಮುಂದಿನ ವರ್ಷ ಆಗ್ತಾ ಇರುವಂತ ಜನರಲ್ ಎಲೆಕ್ಷನ್ಸ್ ಪ್ರಿಪೋನ್ ಆಗುವಂತ ಈ ಸಂದರ್ಭ ಅವರು ಸೂಚನೆ ಕೊಡ್ತಾ ಇದ್ದಾಗ ಇದು ಇನ್ನೊಂದು ಬೈ ಎಲೆಕ್ಷನ್ ಆಗುವಂತ ಪ್ರಸಂಗ ಬರ್ತದೆ ಅಂತ ನನಗೇನು ಅನ್ಸೋದಿಲ್ಲ. ಹಾಗಾಗಿ ಇದು ಪರಿಸ್ಥಿತಿ ಇದು ಒಂದ್ರ ಮೇಲೆ ಡಿಪೆಂಡ್ ಇರೋದಿಲ್ಲ. 2-3 ವಿಚಾರಗಳು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ತೀರ್ಮಾನ ತಗೊಂಡಿದೆ ಮುಂದಿನ ಇಲೆಕ್ಷನ್ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದಾದ್ರೆ, ಆ ನಂತರ 2ನೇದು ಸುಪ್ರೀಂ ಕೋರ್ಟ್ ಇಂಟ್ರಿಮ್ ಆರ್ಡರ್ ಬಗ್ಗೆ ಯಾವ ರೀತಿ ತೀರ್ಮಾನ ತಗೊಂತದೆ ಅನ್ನೋದು 2ನೇದು. ಇವೆಲ್ಲ ಮಲ್ಟಿಪಲ್ ಥಿಂಗ್ಸ್ ಇದಾವೆ. ಅಂದ್ರೆ ಒಂದ್ರ ಮೇಲೆ ಇದು ಹಿಂಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತ ಸ್ಪಷ್ಟತೆಯಿಂದ ಹೇಳಕ್ ಆಗೋದಿಲ್ಲ ಈ ಸದ್ಯದ ಮಟ್ಟಿಗೆ. ಆ ನಂತರ ಇದ್ರ ಮೇಲೆ ಕಾಳಜಿ ನೋಡ್ಬೇಕಾಗ್ತದೆ. ಓಕೆ, ಈ ಟೆನ್ಯೂರ್ ಅಂದ್ರೆ ಈ ಅನರ್ಹತೆಯ ಅವಧಿ ಎಷ್ಟು ದಿನ ಅಥವಾ ಎಷ್ಟು ವರ್ಷ, ತಿಂಗಳ ಕಾಲ, ಇದ್ರ ಬಗ್ಗೆ ಏನಾದ್ರೂ ಸ್ಪೆಸಿಫಿಕ್ ಡೀಟೇಲ್ಸ್ ಹಂಚಿಕೊಳ್ಬಹುದಾ ಸರ್? ಈಗ ಅನರ್ಹತೆಗೆ ಟೆನ್ಯೂರ್ ಅಂತ ಬರೋದಿಲ್ಲ ಇಲ್ಲಿ. ಅಂದ್ರೆ ಈ ಅವಧಿ ಮುಗಿಯೋ ತನಕ ಮಾತ್ರನಾ ಅಥವಾ 6 ವರ್ಷಗಳ ತನಕನಾ, ಹೇಗೆ ಅಂತ ಹೇಳಿ? ಇಲ್ಲ, ಇದು ಏನಂದ್ರೆ ಈ ಇಲೆಕ್ಷನ್ ಗೆ ಮಾತ್ರ ಸೀಮಿತವಾಗಿರುವಂತದ್ದು. ಹಿಸ್ ಇಲೆಕ್ಷನ್ ಟು ಎ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಇಸ್ ಹೆಲ್ಡ್ ಟು ಬಿ ಬ್ಯಾಡ್ ಇನ್ ಲಾ. ಅಂದ್ರೆ ಆ ಇಲೆಕ್ಷನ್ ಆಗಿರೋ ಪ್ರೊಸೀಜರ್ ಸಂಬಂಧಪಟ್ಟಂಗೆ, ಆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ, ಆ ಇಲೆಕ್ಷನ್ ಸಂಬಂಧಪಟ್ಟಂಗೆ ಮಾತ್ರ ಇದು ರಾಹುಲ್ ಗಾಂಧಿ ಅವ್ರಿಗೆ ಯಾವ ರೀತಿ ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳ್ಬಿಟ್ಟು ಅದು ಸೆಂಟೆನ್ಸ್ ಮೇಲೆ ಏನಾಗಿತ್ತಲ್ಲ ಆ ತರ ಅಲ್ಲ. ಇದು ಬೇರೆ ತರ ವಿಚಾರ. ಈಗ ಏನೇ ಆರ್ಡರ್ ಇದ್ರು ಕೂಡ ಈ ಟೀನ್ವರೆಗೆ ಮಾತ್ರ ಸಂಬಂಧಪಟ್ಟಿರುವಂತದ್ದು ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡ್ಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದವರ ಪೈಕಿ ಒಬ್ರು ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳಷ್ಟು ವರ್ಷಗಳ ಕಾನೂನಾತ್ಮಕ ಹೋರಾಟ, ಇದೀಗ ಕೋರ್ಟ್ ನಿಂದ ಆದೇಶ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಐ ಆಮ್ ಸೋ ಹ್ಯಾಪಿ. ನನ್ಗೆ ಭಾರಿ ಸಂತೋಷ ಇದೆ. ಕೊನೆಗಾದ್ರೂ ಲೇಟ್ ಆಗಾದ್ರೂ ಕಾನೂನು ಎತ್ತಿಡಿದಿದೆ, ಕಾನೂನು ಪರ ಆದೇಶ ಆಗಿದೆ. ಧನ್ಯವಾದಗಳು. ಸರ್, ಮತ್ತೊಂದು ಪ್ರಶ್ನೆ, ಕೋರ್ಟ್ ನಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ವಾದ ಪ್ರತಿವಾದಗಳು ಆಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಕೊಡ್ಬೋದಾ? ಲೈಕ್ ಅಂದ್ರೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡೋ ವಿಚಾರದಲ್ಲಿ ಇದ್ದ ಒಂದಷ್ಟು ಪ್ರಶ್ನೆಗಳು, ಬಟ್ ನಮ್ಮ ಹತ್ರ ಆಸ್ತಿ ವಿವರಗಳೆಲ್ಲ ಕರೆಕ್ಟ್ ಆಗಿದೆ ಅನ್ನೋ ವಾದ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ಕೇಳೋಕ್ ಸಿಗ್ತಲೇ ಇತ್ತು. ಯಾವುದು ಅವ್ರ ವಿರುದ್ಧವಾಗಿ ನಿಂತಿದ್ದು ಅಂತ ಹೇಳಿ?
ನೋಡಿ, ಅಲ್ಲಿ ಕರೆಕ್ಟ್ ಆಗಿ ಇದ್ದಿದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗ್ತಿರ್ಲಿಲ್ಲ. ಡಿಸ್ಕ್ವಾಲಿಫಿಕೇಶನ್ ಆಗಿರೋದೇ ಕರೆಕ್ಟ್ ಆಗಿ ಇಲ್ಲ ಅನ್ನೋದನ್ನ ಎತ್ತಿಡ್ದಿರೋದು. ಸೊ ಅದರಲ್ಲಿ ನೋ ಆರ್ಗ್ಯುಮೆಂಟ್ ಎಲ್ಲ ಆಗೋಗಿದೆ, ಚರ್ಚೆ ಆಗೋಗಿದೆ, ಎಲ್ಲ ಆಗಿದೆ. ಈಗ ಜಡ್ಜ್ಮೆಂಟ್ ಬಂದಿದೆ. ಜಡ್ಜ್ಮೆಂಟ್ಗೆ ಎಲ್ರು ತಲೆ ಬಾಗ್ಬೇಕು. ಈಗ ಹಿರಿಯ ವಕೀಲರು ಮಾತನಾಡ್ತಿದ್ರು ನಮ್ಮ ಜೊತೆ, ಸಂಕೇತ್ ಏಣ್ಗಿ ಅವರು. ಈಗ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋ ಆಪ್ಷನ್ ಕೂಡ ಇದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಂತ ಹೇಳಿ, ಇನ್ ಕೇಸ್ ಅವರು ಆ ನಡೆ ಅನುಸರಿಸಿದ್ರೆ ತಮ್ಮ ಅಲ್ಲಲ್ಲ, ಈಗ ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ಲೇಬೇಕು. ಅದು ಯಾರು ಇಲ್ಲ ನಂದಿಲ್ಲ ಅಂತ ಹೇಳೋದಕ್ಕಂತ ಅವ್ರಿಗೆ ದೇ ಹ್ಯಾವ್ ಎ ರೈಟ್ ಟು ಕ್ವಶನ್. ಬಟ್ ದಟ್ ಇಸ್ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಅಷ್ಟೇ. ಈ ಆರ್ಡರ್ ಕಾಪೀಸ್ ತಮ್ಮ ಬಳಿಗೆ ಏನಾದ್ರು ಸಿಗ್ತಾ ಸರ್? ನನ್ಗೆ ಇನ್ನೂ ಕಾಪಿಗಳು ಏನು ಬಂದಿಲ್ಲ. ಅದು ನೋಡ್ದಲ್ಲೇ ನಾನು ಅತಿಯಾಗಿ ಕ್ಲಾರಿಟಿ ಏನೇನು ರೈಟ್ ಸರ್, ರೈಟ್. ಧನ್ಯವಾದ ನ್ಯೂಸ್ 18 ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ಎ ಮಂಜು ಅವರ ಪ್ರತಿಕ್ರಿಯೆ. ಬಹಳ ವರ್ಷಗಳ ಹೋರಾಟ ಇತ್ತು, ಆದರೆ ಇದೀಗ ಕಡೆದಾಗಿ ಹೈಕೋರ್ಟ್ನಿಂದ ಈ ರೀತಿಯಾದ ಆದೇಶ ಬಂದಿದೆ. ಆದೇಶಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಪ್ರಶ್ನೆ ಮಾಡ್ತಾರೆ ಕೂಡ ಅಂತ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಅವರು. ಅದನ್ನ ಕೂಡ ನಾವು ಫೇಸ್ ಮಾಡ್ಲಿಕ್ಕೆ ರೆಡಿ ಇದೀವಿ ಅನ್ನೋದು ಎ ಮಂಜು ಅವರ ಮಾತು. ಈಗ ಆಸ್ತಿ ವಿವರವನ್ನ ದಾಖಲು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಯನ್ನ ನೀಡಿದ್ರು ಪ್ರಜ್ವಲ್ ರೇವಣ್ಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಹಾಗೆ ಎ ಮಂಜು ಅವರು ಸಲ್ಲಿಸಿದ್ದ ದೂರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಇದೀಗ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಬೈ ಎಲೆಕ್ಷನ್ ಆಗುವಂತಹ ಪ್ರಸಂಗಗಳು ಬಹಳ ಕಡಿಮೆ ಅನ್ನೋದು ತಕ್ಷಣಕ್ಕೆ ಕಂಡು ಬರ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿ ಹಿರಿಯ ವಕೀಲರಾದ ಸಂಕೇತ್ ಏಣ್ಗಿ ಅವರು ನೀಡ್ತಾ ಇರುವ ಮಾಹಿತಿ. ಈ ಅನರ್ಹತೆ ಅನ್ನೋದಕ್ಕೆ ಟೆನ್ಯೂರ್ ಅಥವಾ ಅವಧಿ ಅನ್ನೋದು ಇರೋದಿಲ್ಲ. ಈಗ ಪ್ರಶ್ನೆ ಇರೋದು ಅವರು ಚುನಾವಣೆಯನ್ನ ಎದುರಿಸುವ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನ ದಾಖಲು ಮಾಡಿರಲಿಲ್ಲ, ಹೀಗಾಗಿ ಅವರ ಸ್ಪರ್ಧೆಯೇ ಸರಿ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಲಾಗಿರುತ್ತೆ. ಈಗ ಚುನಾವಣೆ ಆಯ್ತು, ಅದಾದ ನಂತರದಲ್ಲಿ ಅವರ ಆಯ್ಕೆ ಆಗಿರೋದ್ರಿಂದ, ಸಂಸದರಾಗಿ ಅವರ ಆಯ್ಕೆ ಆಗಿರೋದ್ರಿಂದ ಆ ಆಯ್ಕೆ ಸರಿಯಾದ ಪ್ರಕ್ರಿಯೆಯಾಗಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಅನರ್ಹಗೊಳಿಸಿದ್ದಾರೆ. ಬಹುತೇಕ ಇದು ಈ ಅವಧಿಗೆ ಮಾತ್ರ ಅಪ್ಲೈ ಆಗುವಂತೆ, ಅಂದ್ರೆ ಇನ್ನೇನು ಕೆಲ ತಿಂಗಳುಗಳ ಕಾಲ ಉಳಿದಿದೆ. ಬಹುತೇಕ ಎಲ್ಲ ಸಂಸದರ ಅವಧಿ ಮುಂದಿನ ಚುನಾವಣೆ, ಲೋಕಸಭಾ ಚುನಾವಣೆ ಬರೋವರೆಗೂ ಏನಿದೆ ಅಲ್ಲಿವರೆಗೆ ಮಾತ್ರ ಅಪ್ಲೈ ಆಗಬಹುದು. ಆದರೆ ಕೋರ್ಟ್ನ ಆದೇಶದ ಪ್ರತಿಯಲ್ಲಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ ಅನ್ನೋದನ್ನ ಗಮನಿಸಬೇಕಾದ ಅವಶ್ಯಕತೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಒಂದೇ ಒಂದು ಸಂಸದ ಸ್ಥಾನ ಜೆಡಿಎಸ್